ಚಂದ್ರದ್ರೋಣ ಪರ್ವತದ ಆಸುಪಾಸಿನಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಚಂದ್ರದ್ರೋಣ ಪರ್ವತ ಬಹಳ ಖ್ಯಾತಿಯನ್ನು ಪಡೆದಿರುವಂತಹ ಸ್ಥಳ ಇದು. ಮಳೆಯ ಹಿನ್ನೆಲೆಯಲ್ಲಿ ಮಳೆ ತುಂಬುವ ಹಂತವನ್ನು ತಲುಪಿದೆ ಹಿರೇಕೊಳಲೆ ಕೆರೆ. ಚಿಕ್ಕಮಗಳೂರು ನಗರಕ್ಕೆ ನೀರು ಪೂರೈಸುವಂತಹ ಬೃಹತ್ ಕೆರೆ ಇದು. ಖ್ಯಾತಿಯನ್ನು ಹೊಂದಿದೆ. ಚಿಕ್ಕಮಗಳೂರು ಭಾಗದಲ್ಲಿ ಅತಿ ದೊಡ್ಡ ಕೆರೆ. ಚಿಕ್ಕಮಗಳೂರು ಸುತ್ತಮುತ್ತ ನೀರು ಪೂರೈಸುವಂಥ ದೊಡ್ಡ ಕೆರೆ. ಸುತ್ತಮುತ್ತ ಗಿಡಗಂಟೆಗಳು ತುಂಬಿಕೊಂಡಿರ್ತವೆ. ಆ ಕೆರೆಯ ಆಸುಪಾಸಿನಲ್ಲಂತೂ ರಸ್ತೆ ಇದೆ, ಕಿರಿದಾದಂತಹ ರಸ್ತೆ. ಅಲ್ಲೇನು ಒಳ್ಳೆಯ ರಸ್ತೆಗಳಿಲ್ಲ. ಆದರೆ ನೋಡಿ, ಆ ಗಿಡಗಂಟೆಯನ್ನು ಮೀರಿ ಕೆರೆ ತುಂಬ್ತಿರೋದನ್ನು ನೀವೆಲ್ಲಿ ಗಮನಿಸಬಹುದು. ಇನ್ನು ವೀಕ್ಷಣ ಗೋಪುರ ಅಂತ ಅಲ್ಲೊಂದಿದೆ, ಅದು ಕೂಡ ಮುಳುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಪ್ರವಾಸಿಗರು ಈ ಚಿಕ್ಕಮಗಳೂರು ಭಾಗಕ್ಕೆ ಬರೋದಾದರೆ ಈ ಹಿರೇಕೊಳಲೆ ಕೆರೆಗೂ ವಿಸಿಟ್ ಮಾಡಿ ಬಂದ್ಬಿಡೋಣ ಅಂತ ಅನ್ಕೋತಾರೆ. ಬಟ್ ಅದು ಸದ್ಯಕ್ಕೆ ಮಳೆಯ ಹಿನ್ನೆಲೆಯಲ್ಲಿ ಯಾರೂ ಕೂಡ ಹೋಗೋ ಹಾಗಿಲ್ಲ ಅಂಥೇಳಿ ನಿಷೇಧ ಹೇರಲಾಗಿದೆ. ನೋಡಿ, ಆ ಗೋಪುರದ ಸಮೀಪ ಹೋಗುವಂತಹ ಜಾಗ ಏನಿದೆ ಅದಕ್ಕೆ ಒಂದಷ್ಟು ಬೇಲಿಯನ್ನು ಹಾಕುವಂತಹ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ದಾರೆ. ಕಾರಣ ಏನಾಗಲ್ಲ, ಒಂದು ಸತಿ ಹೋಗಿ ಬರೋಣ, ಇಂಥ ಪ್ರವಾಸಿಗರು ಕೆಲವರು ಇದ್ದೇ ಇರ್ತಾರೆ. ಹಾಗಾಗಿ ಏನಾದರೂ ಅಪಾಯ ಆದರೆ ಅಂಥೇಳಿ ಅಲ್ಲಿ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಕೆರೆಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಿರುವ ಬೆನ್ನಲ್ಲೇ ಸಂಪೂರ್ಣ ಶಿಥಿಲಾವಸ್ಥೆಯನ್ನು ತಲುಪಿದೆ ವೀಕ್ಷಣ ಗೋಪುರ. ಮೊದಲನೇದು ಅಲ್ಲಿ ನಿಷೇಧ ಹೇರಲಾಗಿದೆ ಹೋಗೋದಕ್ಕೆ. ಮತ್ತೊಂದಾಗಿ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದಾಗಿ ಆ ಗೋಪುರ ಕೂಡ ಶಿಥಿಲಾವಸ್ಥೆಯಲ್ಲಿದೆ. ನೀರಿನಲ್ಲೇ ಇರೋದ್ರಿಂದಾಗಿ ಅದು ಯಾವ ಕ್ಷಣಕ್ಕೂ ಕೂಡ ಕುಸಿದು ಹೋಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗಾಗಿ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ. ಇದನ್ನ ಹಿಂಗೆ ಅದೊಂಚೂರು ಹೇಳಿರಿ, ಆಚೆ ಹೋಗ್ದಂಗೆ ಹಂಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.